ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ರು. ಎಚ್.ಡಿ. ದೇವೇಗೌಡ, ಜೆಎಚ್ ಪಟೇಲ್ರನ್ನ ಕೂಡ ಸಂಪುಟದಿಂದ ಕೈಬಿಟ್ಟಿದ್ರು. ಎಲ್ಲರನ್ನೂ ಪಕ್ಷದ ಕೆಲಸ ಮಾಡೋದಕ್ಕೆ ಕಳುಹಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಎಲ್ಲದರ ಬಗ್ಗೆ ಅನುಭವ ಇದೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಕೈಗೊಳ್ಳಲಿ. ಸಿದ್ದರಾಮಯ್ಯ, ಡಿಕೆಶಿ ಈ ಬಗ್ಗೆ ಆಲೋಚನೆ ನಡೆಸಲಿ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ವಿಎಸ್ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸತಲ್ಲ. ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ ದೊಡ್ಡ ದೊಡ್ಡ ಸಚಿವರುಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು, ಸಾಕಷ್ಟು ಅನುಭವಿ ರಾಜಕಾರಣಿಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು ಇದೆ. ಅವರು ಪಕ್ಷದ ಕೆಲಸ ಮಾಡಲಿ, ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ, ಚುನಾವಣೆಗೆ ತಯಾರಿ ನಡೆಸುವ ಕೆಲಸಗಳನ್ನ ಮಾಡಲಿ. ಸಾಕಷ್ಟು ವರ್ಷ ಅಧಿಕಾರ ಅನುಭವಿಸಿ ಆಗಿರತ್ತೆ. ಇನ್ನೂ ಮತ್ತೆ ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಕೊಂಡು ಕೂತಿರ್ತೀವಿ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ರು. ಎಚ್.ಡಿ. ದೇವೇಗೌಡ, ಜೆಎಚ್ ಪಟೇಲ್ರನ್ನ ಕೂಡ ಸಂಪುಟದಿಂದ ಕೈಬಿಟ್ಟಿದ್ರು. ಎಲ್ಲರನ್ನೂ ಪಕ್ಷದ ಕೆಲಸ ಮಾಡೋದಕ್ಕೆ ಕಳುಹಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಎಲ್ಲದರ ಬಗ್ಗೆ ಅನುಭವ ಇದೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಕೈಗೊಳ್ಳಲಿ. ಸಿದ್ದರಾಮಯ್ಯ, ಡಿಕೆಶಿ ಈ ಬಗ್ಗೆ ಆಲೋಚನೆ ನಡೆಸಲಿ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ವಿಎಸ್ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸತಲ್ಲ. ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ ದೊಡ್ಡ ದೊಡ್ಡ ಸಚಿವರುಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು, ಸಾಕಷ್ಟು ಅನುಭವಿ ರಾಜಕಾರಣಿಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು ಇದೆ. ಅವರು ಪಕ್ಷದ ಕೆಲಸ ಮಾಡಲಿ, ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ, ಚುನಾವಣೆಗೆ ತಯಾರಿ ನಡೆಸುವ ಕೆಲಸಗಳನ್ನ ಮಾಡಲಿ. ಸಾಕಷ್ಟು ವರ್ಷ ಅಧಿಕಾರ ಅನುಭವಿಸಿ ಆಗಿರತ್ತೆ. ಇನ್ನೂ ಮತ್ತೆ ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಕೊಂಡು ಕೂತಿರ್ತೀವಿ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ರು. ಎಚ್.ಡಿ. ದೇವೇಗೌಡ, ಜೆಎಚ್ ಪಟೇಲ್ರನ್ನ ಕೂಡ ಸಂಪುಟದಿಂದ ಕೈಬಿಟ್ಟಿದ್ರು. ಎಲ್ಲರನ್ನೂ ಪಕ್ಷದ ಕೆಲಸ ಮಾಡೋದಕ್ಕೆ ಕಳುಹಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಎಲ್ಲದರ ಬಗ್ಗೆ ಅನುಭವ ಇದೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಕೈಗೊಳ್ಳಲಿ. ಸಿದ್ದರಾಮಯ್ಯ, ಡಿಕೆಶಿ ಈ ಬಗ್ಗೆ ಆಲೋಚನೆ ನಡೆಸಲಿ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ವಿಎಸ್ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸತಲ್ಲ. ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ ದೊಡ್ಡ ದೊಡ್ಡ ಸಚಿವರುಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು, ಸಾಕಷ್ಟು ಅನುಭವಿ ರಾಜಕಾರಣಿಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು ಇದೆ. ಅವರು ಪಕ್ಷದ ಕೆಲಸ ಮಾಡಲಿ, ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ, ಚುನಾವಣೆಗೆ ತಯಾರಿ ನಡೆಸುವ ಕೆಲಸಗಳನ್ನ ಮಾಡಲಿ. ಸಾಕಷ್ಟು ವರ್ಷ ಅಧಿಕಾರ ಅನುಭವಿಸಿ ಆಗಿರತ್ತೆ. ಇನ್ನೂ ಮತ್ತೆ ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಕೊಂಡು ಕೂತಿರ್ತೀವಿ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ರು. ಎಚ್.ಡಿ. ದೇವೇಗೌಡ, ಜೆಎಚ್ ಪಟೇಲ್ರನ್ನ ಕೂಡ ಸಂಪುಟದಿಂದ ಕೈಬಿಟ್ಟಿದ್ರು. ಎಲ್ಲರನ್ನೂ ಪಕ್ಷದ ಕೆಲಸ ಮಾಡೋದಕ್ಕೆ ಕಳುಹಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಎಲ್ಲದರ ಬಗ್ಗೆ ಅನುಭವ ಇದೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಕೈಗೊಳ್ಳಲಿ. ಸಿದ್ದರಾಮಯ್ಯ, ಡಿಕೆಶಿ ಈ ಬಗ್ಗೆ ಆಲೋಚನೆ ನಡೆಸಲಿ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ವಿಎಸ್ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸತಲ್ಲ. ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ
ದೊಡ್ಡ ದೊಡ್ಡ ಸಚಿವರುಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು, ಸಾಕಷ್ಟು ಅನುಭವಿ ರಾಜಕಾರಣಿಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು ಇದೆ. ಅವರು ಪಕ್ಷದ ಕೆಲಸ ಮಾಡಲಿ, ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ, ಚುನಾವಣೆಗೆ ತಯಾರಿ ನಡೆಸುವ ಕೆಲಸಗಳನ್ನ ಮಾಡಲಿ, ಸಾಕಷ್ಟು ವರ್ಷ ಅಧಿಕಾರ ಅನುಭವಿಸಿ ಆಗಿರತ್ತೆ. ಇನ್ನೂ ಮತ್ತೆ ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಕೊಂಡು ಕೂತಿರ್ತೀವಿ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ರು. ಎಚ್.ಡಿ. ದೇವೇಗೌಡ, ಜೆಎಚ್ ಪಟೇಲ್ರನ್ನ ಕೂಡ ಸಂಪುಟದಿಂದ ಕೈಬಿಟ್ಟಿದ್ರು. ಎಲ್ಲರನ್ನೂ ಪಕ್ಷದ ಕೆಲಸ ಮಾಡೋದಕ್ಕೆ ಕಳುಹಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಎಲ್ಲದರ ಬಗ್ಗೆ ಅನುಭವ ಇದೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಕೈಗೊಳ್ಳಲಿ. ಸಿದ್ದರಾಮಯ್ಯ, ಡಿಕೆಶಿ ಈ ಬಗ್ಗೆ ಆಲೋಚನೆ ನಡೆಸಲಿ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ವಿಎಸ್ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸತಲ್ಲ. ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ ದೊಡ್ಡ ದೊಡ್ಡ ಸಚಿವರುಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು, ಸಾಕಷ್ಟು ಅನುಭವಿ ರಾಜಕಾರಣಿಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು ಇದೆ. ಅವರು ಪಕ್ಷದ ಕೆಲಸ ಮಾಡಲಿ, ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ, ಚುನಾವಣೆಗೆ ತಯಾರಿ ನಡೆಸುವ ಕೆಲಸಗಳನ್ನ ಮಾಡಲಿ, ಸಾಕಷ್ಟು ವರ್ಷ ಅಧಿಕಾರ ಅನುಭವಿಸಿ ಆಗಿರತ್ತೆ. ಇನ್ನೂ ಮತ್ತೆ ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಕೊಂಡು ಕೂತಿರ್ತೀವಿ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ರು. ಎಚ್.ಡಿ. ದೇವೇಗೌಡ, ಜೆಎಚ್ ಪಟೇಲ್ರನ್ನ ಕೂಡ ಸಂಪುಟದಿಂದ ಕೈಬಿಟ್ಟಿದ್ರು. ಎಲ್ಲರನ್ನೂ ಪಕ್ಷದ ಕೆಲಸ ಮಾಡೋದಕ್ಕೆ ಕಳುಹಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಎಲ್ಲದರ ಬಗ್ಗೆ ಅನುಭವ ಇದೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಕೈಗೊಳ್ಳಲಿ. ಸಿದ್ದರಾಮಯ್ಯ, ಡಿಕೆಶಿ ಈ ಬಗ್ಗೆ ಆಲೋಚನೆ ನಡೆಸಲಿ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ವಿಎಸ್ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸತಲ್ಲ. ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ ದೊಡ್ಡ ದೊಡ್ಡ ಸಚಿವರುಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು, ಸಾಕಷ್ಟು ಅನುಭವಿ ರಾಜಕಾರಣಿಗಳನ್ನೇ ಸಂಪುಟದಿಂದ ಕೈಬಿಟ್ಟಂತದ್ದು ಇದೆ. ಅವರು ಪಕ್ಷದ ಕೆಲಸ ಮಾಡಲಿ, ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ, ಚುನಾವಣೆಗೆ ತಯಾರಿ ನಡೆಸುವ ಕೆಲಸಗಳನ್ನ ಮಾಡಲಿ, ಸಾಕಷ್ಟು ವರ್ಷ ಅಧಿಕಾರ ಅನುಭವಿಸಿ ಆಗಿರತ್ತೆ. ಇನ್ನೂ ಮತ್ತೆ ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಕೊಂಡು ಕೂತಿರ್ತೀವಿ ಅಂದ್ರೆ ಏನು ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ.